ಎಲ್ರಿಗೂ ನಮಸ್ಕಾರ, ಜೈ ಭೀಮ್, ಶರಣು ಶರಣಾರ್ಥಿ, ಸಲಾಂ ಅಲೈಕುಂ. ನಿಮ್ಗೆಲ್ಲ ನಿಮ್ಗೊಂದು ಚಪ್ಪಾಳೆ ಕೊಟ್ಕೊಳ್ಳಿ ದಯವಿಟ್ಟು. ಬೋರ್ ಆಗಿದೆ ಅಂತ ನಮಗೆ ಗೊತ್ತಿದೆ. 1 ಗಂಟೆ 10 ನಿಮಿಷ ನಿರರ್ಗಳವಾಗಿ ಭಾಷಣವನ್ನು ಮಾಡಿ ಸಮಾಜ ಎಷ್ಟು ಚೆನ್ನಾಗಿ ಬದುಕಿದಾರೋ ಆ ಸಮಾಜವನ್ನು ಎಬ್ಬಿಸಬೇಕು ಅನ್ನೋ ಕೆಲಸವನ್ನು ಮೇಷ್ ಮಾಡಿದ್ದಾರೆ. ಮೇಷ್ ನಿಮ್ಗೆ ಮತ್ತೊಮ್ಮೆ ನಮ್ಮ ಜೈ ಭೀಮಿನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಂಗಳೂರು ವಿಜಯ ಸಾಹೇಬ್ರೆ, ನಿಮ್ ಮುಂದೆ ನಾನು ಆಟ ಆಡ್ಕೊಂಡು ಬೆಳೆದವಳು. ನಮ್ಮ ಮಾತಲ್ಲಿ ಏನಾದರೂ ಪ್ರಮಾದವಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ನಾನು PhD ಮಾಡಿಲ್ಲ, ಡಿಗ್ರಿ ಮಾಡಿಲ್ಲ, ಸೆಕೆಂಡ್ PUC ಪಾಸ್ ಆಗಿಲ್ಲ, 10ನೇ ಕ್ಲಾಸ್ ಗಣಿತದಲ್ಲಿ ಫೇಲ್ ಆಗಿದ್ದೇನೆ. ನನ್ನ ಮಾತನ್ನ ನಿಮಗೆ ಯಾರಾದ್ರೂ ಬೇಜಾರಾಯ್ತು ಅಂತಂದ್ರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ. ಹಾಕೋದೇನ್ರಿ? ನಾವು ಚರ್ಚೆ ಮಾಡೋಣ, ಸಂವಾದ ಮಾಡೋಣ. ನಮ್ಗೇನ್ ವಿಷಯ ಗೊತ್ತಿದ್ಯೋ ನಾನು ನಿಮ್ಮ ಮುಂದೆ ಅದನ್ನ ಮಾತಾಡ್ಲಿಕ್ಕೆ ಇಷ್ಟವನ್ನ ಪಡ್ತೀನಿ. ನಿಮ್ಗೇನ್ ಗೊತ್ತಿದೆ ಮತ್ತೆ ನಾವು ಚರ್ಚೆ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಅದೇ ಸಮಾಜ ಅಂತ ನಾನು ತುಂಬಾ ಬಲವಾಗಿ ನಂಬ್ತೀನಿ. ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ 12ನೇ ಶತಮಾನದ ಆ ಒಂದು ಮಹಾನ್ ವ್ಯಕ್ತಿಯನ್ನ 21ನೇ ಶತಮಾನದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಮೇಲೆ ಇವಾಗ ಯಾರು ಈ ಭಾಜಪ ಮತ್ತು RSS ನ ಒಂದು ಮೂಲಭೂತವಾದಂತಹ ವ್ಯಕ್ತಿಗಳು ಇವತ್ತೇನು ದಿ ಫಾದರ್ ಆಫ್ ದ ವರ್ಲ್ಡ್ ಅಂತ ಬಿಂಬಿಸ್ತಾ ಇದಾರಲ್ಲ, ವಿಶ್ವಗುರು ಅಂತ ಹೇಳ್ತಾರಲ್ಲ, ಅವರು ಅಂಬೇಡ್ಕರ್ ಸಾಹೇಬರ ಮುಂದೆ, ಬಸವಣ್ಣನವರ ಮುಂದೆ ಯಾವುದೇ ಕಾರಣಕ್ಕೂ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲವೇ ಇಲ್ಲ. ಘಂಟಾಘೋಷವಾಗಿ ಹೆಮ್ಮೆಯಿಂದ ಘನತೆಯಿಂದ ಎಲ್ಲಿ ಬೇಕಾದ್ರೂ ನಾವು ಈ ವಿಷಯವನ್ನು ಹೇಳಕ್ಕೆ ನಾವು ರೆಡಿ ಆಗ್ತೀವಿ. ಎರಡನೇ ವಿಚಾರ, ಯಾವ ಸಮಾಜದಲ್ಲಿ ಒಂದಷ್ಟು ತಾರತಮ್ಯ, ಶೋಷಣೆ, ಹಿಂಸೆಗಳನ್ನು ನಾವೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದೇವೆ. ಅದನ್ನ ವಿ ಕಾಲ್ ಇಟ್ ಸಿಸ್ಟಮ್ ಆಫ್ ಮೆಜಾರಿಟೇರಿಯನ್, ಸಿಸ್ಟಮ್ ಆಫ್ ಟೋಟಾಲಿಟೇರಿಯನ್. ಈ ಪ್ರಭುತ್ವದಲ್ಲಿ ಯಾವುದು ಈಗ ನಮ್ಮನ್ನ ಲೈಂಗಿಕ ಅಲ್ಪಸಂಖ್ಯಾತನ ಯಾವ ನಿಮಗೆ ಮೆಜಾರಿಟಿ ಅಂತ ನಾವು ಗಂಡಸರು ಮತ್ತು ಹೆಂಗಸರಲ್ಲಿ ಮೆಜಾರಿಟಿಗಳು ನೀವು ನಮ್ಮನ್ನು ತೀರ್ಮಾನ ಮಾಡ್ತೀರಿ ಅಂತ ಹೇಳ್ತೀವಿ. ಹಾಗಿದ್ದರೆ ನಮ್ಮ ಪ್ರತಿರೋಧ ನಿಮ್ಮ ವಿರುದ್ಧ ಇದೆ. ಈ ಗುಂಪಿನಲ್ಲಿ ಎಷ್ಟು ಜನ ಗಂಡಸು ಅಂತ ಗುರುತಿಸ್ಕೊಳ್ತೀವಿ? ದಯವಿಟ್ಟು ಗಂಡಸು ಅಂತ ಕೈ ಎತ್ಕೊಳ್ಳಿ. 5 ಜನ ಬಿಟ್ಟಿನಿ, ಯಾರು ಗಂಡಸರಲ್ಲ ಅಂತ. ಹೌದಾ? ಸರಿ. ಹೆಂಗಸರು ಅಂತ ಎಷ್ಟು ಜನ ಗುರುತಿಸ್ಕೊಳ್ತೀವಿ? ಕೈ ಎತ್ತಿ. ಫಸ್ಟ್. ಸೊ ಇಲ್ಲಿ ಈ ಗುಂಪಲ್ಲಿ ನಾವು ಗಂಡಸರ ಹೆಂಗಸರು ಅಂತ ಕೂತ್ಕೊಂಡಿದ್ವಿ. ಮತ್ತು ನಮ್ಮ ಸಮುದಾಯವಾದ ನಮ್ಮ ಅಬಿದಾ ಬೇಗಂ ಇದ್ದಾಳೆ, ರಕ್ಷಿತಾ ಇದ್ದಾಳೆ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಮಮತವರು ತುಂಬಾ ವಿನಮ್ರತೆಯಿಂದ ಅಕ್ಕೆ ನೀನು ಕಾರ್ಯಕ್ರಮ ಬರಲೇಬೇಕಣ್ಣ, ಈಗ ನಮ್ದು ದಲಿತ ಸಂವಾದ ಮತ್ತು ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ನೀನು ಬರಲೇಬೇಕು ಅಂತ. ಮಮತಾ ನನಗೆ ಇನ್ವೈಟ್ ಮಾಡಿದ್ರೆ ಏನ್ ನೆನಪಾಯ್ತು ಅಂತಂದ್ರೆ, ನಾನು ಬಸವಣ್ಣ ಅವರನ್ನು ನೋಡಿಲ್ಲ, ಗಾಂಧೀಜಿ ಅವರನ್ನ ನಾನು ನೋಡಿಲ್ಲ, ನೆಹರು ಅವರನ್ನ ನಾನು ನೋಡಿಲ್ಲ, ಅಕ್ಕ ಮಹಾದೇವಿ ನಾನು ನೋಡಿಲ್ಲ. ಆದ್ರೆ ನಾನು ನೆನಪಾಗಿದ್ದು ನಮ್ಮ ಟೀಚರ್ ಪಾಠ ಮಾಡ್ತಿದ್ರು ಚಂದ್ರಮತಿ ಅಂತ, ಅವರು ಬ್ರಾಹ್ಮಣರು ಅಂತ ಗುರುತಿಸ್ಕೊಳ್ತಾ ಇದ್ರು. ಅವ್ರು ಹೇಳ್ತಿದ್ರು ಬಸವಣ್ಣನವರು 12ನೇ ಶತಮಾನದಲ್ಲಿ ಆಗಿನ ಯಾವ ಸಮುದಾಯಕ್ಕೆ ಧ್ವನಿ ಇದ್ದಿರುವೋ ಆ ಸಮುದಾಯದ ಒಟ್ಟಿಗೆ ಕೂರಿಸಿ ಕರೆಸಿ ಮಾತಾಡುವ ಆ ಪ್ರಕ್ರಿಯೆ ಒಂದು ನಾಂದಿ ಆಯ್ತಲ್ಲ, ಶುರುವಾಯ್ತಲ್ಲ, ಎಲ್ರು ನಾವೆಲ್ಲರೂ ಮನುಷ್ಯರೇ, ನಾವೆಲ್ಲರೂ ಸಮಾನರೇ ಅನ್ನೋ ಪ್ರತಿಪಾದನೆ ಇತ್ತಲ್ಲ, ಅದು ನನಗೆ ಮಮತಾರಿಂದ ನನಗೆ ತುಂಬಾ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ಮಮತಾ, ನನ್ನ ಈ ನಾನು ಅಂತಂದ್ರೆ ಇಲ್ಲಿ ನಾನಲ್ಲ, ನಾನು ಒಂದು ಧ್ವನಿ ಇಲ್ಲದ ಸಮುದಾಯವನ್ನ ನಾನು ಪ್ರತಿನಿಧಿಸ್ತಾ ಇದ್ದೇನೆ. ಯಾವ ಒಂದು ಮಹಿಳೆಯರು, ದುರ್ಬಲರು, ದಮನಿತರು, ಶೋಷಿತರು, ಅಲ್ಪಸಂಖ್ಯಾತರು ಮತ್ತು ಇನ್ನು ಏನೇನೆಲ್ಲ ನಾವು ಪದಗಳನ್ನ ಪೊಲಿಟಿಕಲಿ ಕರೆಕ್ಟ್ ಆಗಿರ್ಬೇಕು ಅಂತ ಗುರುತಿಸ್ಕೊಳ್ತೀವೋ ನಾನು ಆ ಸಮುದಾಯದ ಭಾಗವಾಗಿ ಇಲ್ಲಿ ಮಾತಾಡ್ಲಿಕ್ಕೆ ಒಂದಷ್ಟು ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಮೇಷ್ ಹೇಳ್ತಾ ಇದ್ರು ಸೂಳೆ ಸಂಜೋಗ 12ನೇ ಶತಮಾನದಲ್ಲಿ ತಾನು ಯಾರು ಈ ವೇಶ್ಯಾವೃತ್ತಿಯನ್ನು ಮಾಡಿಕೊಂಡು ಅದು ಬೇಡ ಅಂತ ಹೇಳಿ ಶ್ರೇಷ್ಠ ಪುಣ್ಯ, ಅದು ನೀವು ಪುಣ್ಯ ಬಿಲ್ಲ ಪಣ್ಯ ಸ್ತ್ರೀ ಅಂತ. ಸೊ ಪಣ್ಯ ಸ್ತ್ರೀಗಳು ಅಂತ ಅವ್ರು ಕೊಡ್ತಾರೆ. ಆದ್ರೆ ಮೇಷ್ಟ್ರೆ ಇದು 21ನೇ ಶತಮಾನ, ನನ್ನ ದೇಹ ನನ್ನ ಹಕ್ಕು ಅಂತ ಗುರುತಿಸ್ಕೊಳ್ತೀನಿ. ನಾನು ಸ್ವಇಚ್ಛೆಯಿಂದ ನನ್ನ ದೇಹವನ್ನ ಮಾರ್ಕೊಂಡು ಅದೇ ನನ್ನ ಕಾಯಕ ಅಂತ ಹೇಳ್ಬೇಕಾದ್ರೆ 12ನೇ ಶತಮಾನವನ್ನ ಮೀರುವಂತ ಯೋಚನೆ ಇವತ್ತು ಲೈಂಗಿಕ ಕಾರ್ಮಿಕರಾಗಿ ನಾವು ಅದನ್ನ ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಹೇಗೆ ಇವತ್ತು ನಾವು ಛತ್ರಿಯ ಕೆಲಸ ಗೌರವದಿಂದ ಕಾಣಬೇಕು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಕಕ್ಕಸೊಳೆ ಕೆಲಸ ಕೂಡ ಒಂದು ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಿ. ಕಸ ಗುಡಿಸೋ ಕೆಲಸ ಒಂದು ಕೆಲಸ ಅಂತ ಹೇಳ್ತಾ ಇದ್ದೀವಿ. ಟೀಚರ್ ಕೆಲಸ ಒಂದು ಕೆಲಸ ಅಂತ ಹೇಳ್ತಾ ಇದೀವಿ. ನನ್ನ ದೇಹವನ್ನ ಸ್ವಇಚ್ಛೆಯಿಂದ ಮಾಡ್ಕೊಳ್ಳೋ ಕೆಲಸ ಕೂಡ ಅದು ಒಂದು ಕೆಲಸ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಿದ್ದಾಗ ಬಡವರು ಮಕ್ಕಳು ಬಡವರಾಗಿರ್ಲೇಬೇಕು ಅಂತ ಏನು ರೂಲ್ ಇಲ್ಲ.
ದಲಿತ ಮಕ್ಕಳು ಬರೀ ಕಸ ಗುಡಿಸ್ಕೊಂಡು ಸ್ಕೂಲ್ ವಾರ್ಡನ್ ಹಾಕೊಂಡು ಬರೀ ಈ ಡಿ ಗ್ರೂಪ್ ಒಂದು ಪದವಿಯಲ್ಲಿ ಇಟ್ಕೊಂಡ್ರೆ ಕೆಲಸ ಮಾಡ್ಬೇಕು ಅಂತಲ್ಲ. ಇಲ್ಲಿ ಎ ಗ್ರೂಪ್ ಬಿ ಗ್ರೂಪ್ ಕೊಟ್ಟಿದ್ದು ಸೆಕೆಂಡ್ರಿ. ಬಟ್ ನಾವು ಮನುಷ್ಯರಾಗಿ ಇನ್ನೊಂದು ಕಾಯಕವನ್ನ ಹೇಗೆ ಗೌರವಿಸ್ತೀವಿ ಅದು ಮುಖ್ಯ ಆಗ್ತದೆ. ನಮ್ಮ ಸಮುದಾಯದಲ್ಲಿ ಭಿಕ್ಷಾಟನೆ ಮಾಡ್ತೀವಿ, ನಾವು ಸೆಕ್ಸ್ ವರ್ಕ್ ಅನ್ನ ಮಾಡ್ತೀವಿ. ಭಿಕ್ಷಾಟನೆ ಅಂದ್ರೆ ಏನು? ಸರ್ಕಾರ ಭಿಕ್ಷೆ ಕೇಳ್ತಾ ಇದ್ರೆ ನಮ್ಗೆ ವಿಜಯ ಹೌದಲ್ವೇನ್ರಿ? ನನಗೆ ದುಡ್ಡಿಲ್ಲ ಅಂದ್ರೆ ಭಿಕ್ಷೆ ಕೇಳ್ತೀನಿ, ಇವ್ರಿಗಿಲ್ಲ ಅಂದ್ರೆ ಅವ್ರನ್ನ ಕೇಳ್ತಾರೆ. ಒಂದಲ್ಲ ಒಂದರಿಂದ ಭಿಕ್ಷೆಗಳನ್ನ ಕೇಳ್ಕೊಂಡು ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಸೊ ನಾವು ಭಿಕ್ಷೆ ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ನಮ್ಮ ಸಂಪ್ರದಾಯದ ಉಳಿವಿಗಾಗೆ ನಾವು ಭಿಕ್ಷೆಯನ್ನ ಕೇಳ್ತೀವಿ. ಏನ್ ನಮ್ಮ ಸಂಪ್ರದಾಯ? ನಮ್ಮ ಸಂಪ್ರದಾಯ ಕಿವಿ ಚುಚ್ಚಬೇಕು, ಮೂಗು ಚುಚ್ಚಬೇಕು, ಕೂದಲು ಬೆಳೆಸಬೇಕು, ಸೀರೆಯನ್ನು ಯಾವಾಗ ನಾವು ಮುಚ್ಚಿಲೇಬೇಕಾಗ್ತದೆ. ಸೊ ನಾವು ಫಾಲೋ ಮಾಡೋ ಎಲ್ಲ ಒಂದು ಇಸ್ಲಾಂ ಪದ್ಧತಿಯ ಒಂದು ಹಿಜರಾ ಗರಾನ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ 7 ಮನೆ ಇದೆ, 7 ಮನೆಗೆ 7 ನಾಯಕರು ಇರ್ತಾರೆ. ಆ ನಾಯಕರಿಗೆ ಜಮಾತ ತೀರ್ಮಾನ ಆಗುತ್ತೋ ಅದ್ರ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಕೂಡ ಪಿತೃಪ್ರಧಾನ ವ್ಯವಸ್ಥೆ ಖಂಡಿತವಾಗ್ಲೂ ಎಕ್ಸಿಸ್ಟ್ ಆಗಿದೆ. ಆದ್ರೆ ಹಿಂಗೆ ನಾವು ಸರಿ ಮಾಡ್ಬೇಕಾಗ್ತದೆ. ಸೊ ಒಂದು ಸಮೂಹವಾಗಿ ನಾವು ನೋಡ್ತಿರ್ಬೇಕಾದ್ರೆ ಇವರು ಭಿಕ್ಷಾಟನೆಗೆ ಮತ್ತು ಲೈಂಗಿಕ ವೃತ್ತಿಗೆ ಮಾತ್ರ ಸೀಮಿತ ಅಂತ ಹೇಳುವಂತಹ ಈ ಪ್ರಜ್ಞಾವಂತ ಸಮಾಜದಲ್ಲಿ ನಾವು ಹೆಂಗೆ ಅದನ್ನ ಪ್ರಶ್ನೆ ಮಾಡ್ಬೇಕು ಅಂತ ನನಗೆ ವಾಪಸ್ ಅದು ಜೀರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ಇಷ್ಟಪಡ್ತೀನಿ. ಈಗ ಸ್ತ್ರೀಲಿಂಗ ಅಂದ್ರೆ ನಿಮ್ಗೆ ಗೊತ್ತಿದೆ, ಗಂಡು ಮಕ್ಕಳು ಯಾವ ಲಿಂಗ? ಪುಲ್ಲಿಂಗ, ಕರೆಕ್ಟಾ? ಹೆಣ್ಣು ಮಕ್ಕಳು ಯಾವ ಲಿಂಗ? ಇನ್ನೊಂದು ತಾವು ಸಾಹಿತಿಗಳಿದ್ದೀರಿ, ತಾವು ಪ್ರಜ್ಞಾವಂತರಿದ್ದೀರಿ, ತಾವು ಚಿಂತಕರಿದ್ದೀರಿ, ತಾವು ಬರಹಗಾರಿದ್ದೀರಿ, ತಾವು ಜಾಗತಿಕ ವಿಶ್ಲೇಷಕರ ಕೆಲಸಗಳನ್ನ ಮಾಡ್ತಿದ್ದೀರಿ. ನಾನು ಏನ್ ಕೇಳ್ತೀನಿ ಅಂತಂದ್ರೆ, ನಪುಂಸಕ ಅನ್ನುವುದು ನಮ್ಮ ಸಾಹಿತ್ಯ ಲೋಕದಲ್ಲಿ ನಿಲ್ತಂಗ ಅದಕ್ಕೆ ಅರ್ಥ ಕಂಡಿಲ್ಲ ಅಂತಂದ್ರೆ ನಿಮ್ಮ ಸಾಹಿತ್ಯಕ್ಕೆ ನಮ್ಮ ತಿಕ್ಕಾರ. ಸಾಹಿತ್ಯ ಲೋಕ ಎಲ್ಲಿ ಫೇಲ್ ಆಗಿದೆ? ಸಾಹಿತ್ಯದಲ್ಲಿ ಏನ್ ಮಾಡ್ತಿದ್ದೀರಿ? ನಪುಂಸಕ ಪದದ ಅರ್ಥವೇ ಗೊತ್ತಿದೆ. ಈ ನಮ್ಮ ದೇಶದ ಬಹುತ್ವದ ಸಾಂಪ್ರದಾಯಿಕ ಸಾಂಸ್ಕೃತಿಕ ಬಗ್ಗೆ ಚಳವಳಿಗಳ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅದು ಮೇಲ್ಜಾತಿಯ ಮೇಲ್ವರ್ಗದ ಸಾಹಿತ್ಯ ಒಂದು ಕಡೆ ಆದ್ರೆ, ಮಧ್ಯಮ ವರ್ಗದ ಮಧ್ಯಮ ಜಾತಿಯದು ಇನ್ನೊಂದು ಸಾಹಿತ್ಯ ಆದ್ರೆ, ಕೆಳವರ್ಗದ ದಲಿತ ವರ್ಗದ ದಮನಿತ ವರ್ಗದ ಸಾಹಿತ್ಯ ಮತ್ತೊಂದು ಕಡೆ ಆಗೋದಾದ್ರೆ ನಮ್ಮಲ್ಲಿ ಯಾಕೆ ಈ ಸಾಹಿತ್ಯ ಲೋಕ ಎಕ್ಸ್ಕ್ಲೂಡ್ ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಪುಂಸಕ ನಾವಲ್ಲ, ಮಂಗಳೂರು ವಿಜಯ ನಾವು ಮಕ್ಕಳು ಕಾರಲ್ಲ. ನಾವು ಬಲವಂತವಾಗಿ ತುಂಬಾ ಜನಕ್ಕೆ ಸೆಕ್ಸ್ ಪ್ರೊಫೆಷನ್ ಆಗಿದ್ದಾರೆ ಅಂತ ಹೇಳ್ತಾರೆ, ಅದು ಸುಳ್ಳು. ಇಷ್ಟಪಟ್ಟೆ ಲೈಂಗಿಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡ ಸಮುದಾಯ ನಾವು. ಸಾಂಪ್ರದಾಯಿಕವಾಗಿ ಸಮುದಾಯಗಳನ್ನ ಬೆಳವಣಿಗೆ ಮಾಡಬೇಕು ಅನ್ನುವ ಸಮುದಾಯವು ನಾವೇ ಆಗಿದ್ದೇವೆ. ಇವತ್ತು ಅಂಬೇಡ್ಕರ್ ಸಾಹೇಬರು 1950ನೇ ಇಸ್ವಿನಲ್ಲಿ ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರಕ್ಕೆ ಸಂವಿಧಾನ ತೆಗೆದುಕೊಂಡು ಬಂದು ಹಾಕಿಲ್ಲ ಅಂತಿದ್ರೆ ಇವತ್ತು ನಾವು ಉಸಿರಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೆ ನೇರವಾಗಿ ನಮ್ಮ ಸಮುದಾಯ ನಾವು ಸಾಕ್ಷಿ ಆಗ್ತೀವಿ. ಹೇಗೆ ಸಾಕ್ಷಿ ಆಗ್ತೀವಿ? ನಾನು ತುಂಬಾ ಕಡೆ ತುಂಬಾ ಭಾಷಣಗಳನ್ನ ಕೇಳ್ತೀನಿ, ತುಂಬಾ ಜನ ಒಂದು ವಿಚಾರ ನಾನು ತುಂಬಾ ತಿಳ್ಕೊಳ್ಳಿ ಇಷ್ಟವನ್ನ ಪಡ್ತೀನಿ. ಆದ್ರೆ ನಮ್ಮ ಅನುಭವದಲ್ಲಿ ವಸಾಹತುಶಾಹಿ 377ನೇ ಕಾನೂನಿನ ಬ್ರಿಟಿಷರ ಆಳ್ವಿಕೆ 1860 ಮತ್ತು 61ನೇ ಇಸ್ವಿನಲ್ಲಿ ಭಾರತಕ್ಕೆ ತೆಗೆದುಕೊಂಡು ಬಂದು ಒಂದು ಗಂಡು ಒಂದು ಹೆಣ್ಣು ಸೆಕ್ಸ್ ಮಾಡಬೇಕು, ಅವ್ರು ಸೆಕ್ಸ್ ಮಾಡಿದ ತಕ್ಷಣ ಮಕ್ಕಳು ಸೋದಕ್ ಮಾಡಬೇಕು, ಮಕ್ಕಳನ್ನ ಅವ್ರು ಸೆಕ್ಸ್ ಮಾಡಬಾರ್ದು, ಆಮೇಲೆ ಸೆಕ್ಸ್ ಮಾಡಿದ್ರ ಅಂತವನ್ನ ವಿ ಕನ್ಸಿಡರ್ ದಮ್ ಆಸ್ ಅಗೇನ್ಸ್ಟ್ ದಿ ಆರ್ಡರ್ ಆಫ್ ನೇಚರ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿಯ ವಿರುದ್ಧವಾಗಿರುವಂತವ್ರು ಅಂತ ಘೋಷಣೆ ಮಾಡ್ತಾರೆ. ಆಗ ಪ್ರಕೃತಿ ವಿರುದ್ಧ ಅಂತ ಹೇಳಿದಾಗ ನೀವು ನೋಡಿದ್ರೆ ಗಂಡಸರು ಅಂತ ಗುರುತಿಸ್ಕೊಳ್ತಾರೆ, ಮಕ್ಕಳು ನೋಡಿದ್ರೆ ಹೆಂಗಸರು ಅಂತ ಗುರುತಿಸ್ಕೊಳ್ತಾರೆ. ಸೊ ನಾವ್ಯಾವಾಗ ನಮ್ಮ ವಾಯ್ಸ್ ಹಿಂಗೆ ನೆಕ್ಸ್ಟ್ ನಾನು ಹಾಕೋ ಬಟ್ಟೆ ಹೀಗೆ, ನನ್ನ ಸ್ಟೈಲ್ ಹೀಗೆ ಇರೋದು, ನಮ್ಮ ರಕ್ಷಕ ಪ್ಲೀಸ್ ನಿಂತ್ಕೊಮ್ಮ. ರಕ್ಷಿತ ಸೆಕ್ಸ್ ವರ್ಕ್ ದಂಧ ಏನು ಮಾಡಿಲ್ಲ. ಇವತ್ತು ನಮ್ಮ ಸಂಸ್ಥೆ ಒಬ್ರು ಖಜಾಂಚಿಯ ಕೆಲಸವನ್ನ ಮಾಡ್ತಾರೆ. ಇವತ್ತು ಆಕೆ ಡ್ರೆಸ್ ಅಟರ್ ಹಾಗೆ ಇದೆ, ಇವತ್ತು ನೋಡೋ ಕೂಡ ಹಾಗೆ ಇದ್ದಾಳೆ. ಚಂಪಡೆ 15 ವರ್ಷಗಳ ಕಾಲದಿಂದ ಯಾವ ಸಮುದಾಯ ಆಚೆ ಬರ್ತಾ ಇರಲಿಲ್ಲ, ಇವತ್ತು ಹೆಮ್ಮೆಯಿಂದ ಸಮುದಾಯ ಆಚೆ ಬರ್ತಾ ಇದ್ದ ಕಾರಣ 2009ನೇ ಇಸ್ವಿಯ ದೆಹಲಿ ಉಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪು. ಕಷ್ಟ ಮಾಡ್ಬೇಕಾ ಇದು ಆ ತೀರ್ಮಾನ ಸಾಂವಿಧಾನಿಕ ನೈತಿಕತೆ ಆಧಾರ ಕೊಟ್ಟ ತೀರ್ಮಾನ. ಸಂವಿಧಾನ ಅಂತ ಸಂವಿಧಾನ ಇಲ್ಲ ಅಂತಿದ್ರೆ ನಮ್ಗೆ ನೈತಿಕತೆ ಸಿಕ್ತಿತ್ತೇನ್ರಿ? ಅದು ಹೇಳ್ತಾರೆ, ನೀನು ಒಪ್ಪು ಬಿಡು ಸಲಿಂಗ ಕಾಮಿಗಳು ಎಕ್ಸಿಸ್ಟ್ ಆಗಿದ್ದಾರೆ, ನೀನು ಒಪ್ಪು ಬಿಡು ವಿಲಿಂಗ ಕಾಮಿಗಳು ಎಕ್ಸಿಸ್ಟ್ ಆಗಿದ್ದಾರೆ, ನೀನು ಒಪ್ಪು ಬಿಡು ಲಿಂಗ ಅಲ್ಪಸಂಖ್ಯಾತ ಎಕ್ಸಿಸ್ಟ್ ಆಗಿದ್ದಾರೆ, ಅಂತರ್ಲಿಂಗ ಜನ ಎಕ್ಸಿಸ್ಟ್ ಆಗಿದ್ದಾರೆ. ಆಗ ಕೇಳ್ತಿದ್ದೆ ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಅಂತ ಹೇಳಿದ್ರಿ.
ಸ್ತ್ರೀಲಿಂಗ ನಾನಲ್ಲ, ಪುಲ್ಲಿಂಗ ನಾನಲ್ಲ, ನಪುಂಸಕ ನಾನಲ್ಲ, ನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ. ನನ್ನ ಲಿಂಗವನ್ನು ನಾನೇ ತೀರ್ಮಾನ ಮಾಡಬೇಕಾಗಿದೆ, ನೀವು ತೀರ್ಮಾನ ಮಾಡಲಿಕ್ಕೆ ಯಾರು? ಈ ಪ್ರಶ್ನೆಯನ್ನು ನಾನು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ನಿಮಗೆ ವಾಪಸ್ ಪ್ರಶ್ನೆ ಮಾಡ್ತಿದ್ದೇನೆ. ಆ ಸಂವಿಧಾನ ನಾವು ಇಲ್ಲ ಅಂತಿದ್ರೆ ಇವತ್ತು ನಾವು ಮತ್ತೆ ಕ್ರಿಮಿನಲ್ಸ್ ಬಿಫೋರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 2009 ನಲ್ಲಿ ಜಡ್ಜ್ಮೆಂಟ್ ಕೊಟ್ಟ ಪ್ರಕಾರ ನಾವು ಅಪರಾಧಿಗಳಲ್ಲ. 2013 ಇಸ್ವಿ ಬಾಬಾ ರಾಮದೇವ್ ಮೂಲಭೂತವಾದಂತಹ ಒಂದು ಕ್ರಿಶ್ಚಿಯನ್ ಸಂಘಟನೆಗಳು, ಮುಸಲ್ಮಾನ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಬಂದು ಲೈಂಗಿಕತೆ ಮತ್ತು ಲಿಂಗತ್ವದ ವಿಷಯ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ. ಭಾರತ ಬಂದು ಹೇಳ್ದಂಗೆ ತುಂಬಾ ಕಲ್ಚರಲಿ ಪ್ರೊಟೆಕ್ಟ್ ಆಗಿರ್ಬೋದು. ವಾಟ್ ಇಸ್ so called culturally protected society? What is culture? What is religion? What is tradition? When my existence becomes my religion and culture, and so what? ನನ್ನ ಅಸ್ತಿತ್ವ, ನನ್ನ ಅಸ್ಮಿತೆ, ನನ್ನ ಧರ್ಮ ಮತ್ತು ನನ್ನ ಲಿಂಗತ್ವದ ರಾಜಕಾರಣ, ನನ್ನ ನೈತಿಕತೆ ಆಗಬೇಕಾದ್ರೆ ನಿಮ್ಮ ಧರ್ಮ ನಿಮಗೆ ಹೆಚ್ಚಾದ್ರೆ ನನ್ನ ಧರ್ಮ ನಮಗೆ ಹೆಚ್ಚ್ರಿ, ಹೌದಲ್ವಾ? ಹಾಗಿದ್ದ ಕೊಟ್ಟಂತ ತೀರ್ಮಾನವನ್ನ ಎಲ್ಲರೂ ಒಟ್ಟಿಗೆ ಬಂದು ವಿರೋಧವನ್ನ ಮಾಡ್ತಾರೆ. ಐ ಆಮ್ ಸೋ ಡಿಸಪಾಯಿಂಟೆಡ್. ಸುಪ್ರೀಂ ಕೋರ್ಟ್ ತೀರ್ಮಾನ ನಮ್ಮ ಈ ಸಮೂಹದ ಒಂದು ಚಳವಳಿಯ ವಿರುದ್ಧವಾಗಿ ಬರ್ತದೆ. ಇಟ್ ಸೆಟ್ ಇಟ್ ಕೆನಾಟ್ ಬಿ ಅಕ್ಸೆಪ್ಟೆಡ್. ವಿ ಆರ್ ಓವರ್ಟರ್ನಿಂಗ್ ಡೆಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್. ಮತ್ತೆ ನಾವೇನಾಗ್ತೀವಿ? ರೀಕ್ರಿಮಿನಲ್ಸ್ ಆಗ್ತೀವಿ. 2018 ಜಸ್ಟಿಸ್ ದೀಪಕ್ ಮಿಶ್ರಾ ಸಾಹೇಬ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಹೇಳ್ತಾರೆ, ಈ ಸಮುದಾಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮರು ಅಪರಾಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಅಪರಾಧಿಗಳೇ ಅಲ್ಲ ಅಂತ. ಸೊ ದ ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್. ಏನ್ ಪ್ರಶ್ನೆ? 1861ರಿಂದ 2009 ತನಕ ನಾವು ಅಪರಾಧಿಗಳು, 2009ರಿಂದ 2013 ತನಕ ನಾವು ನಿರಪರಾಧಿಗಳು, 2013ರಿಂದ 2018 ತನಕ ನಾವು ಮರು ಅಪರಾಧಿಗಳು, ಆಮೇಲೆ ಅಪರಾಧಿಗಳೇ ಅಲ್ಲ. ಹಾಗೆ ಸಿಸ್ಟಮ್ ಆಫ್ ಜಸ್ಟಿಸ್, ಸಿಸ್ಟಮ್ ಆಫ್ ಜಸ್ಟಿಸ್ ಕ್ಯಾನ್ ಪ್ಲೇ ಲೈಕ್ ದಿಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಗೇನ್ ಕಾನ್ಸ್ಟಿಟ್ಯೂಷನ್, ನಮಗೆ ನಂಬಿಕೆ ಇದೆ, ನಂಬಿಕೆ ಇತ್ತು, ನಂಬಿಕೆ ಮುಂದೆ ಕೂಡ ಇರ್ತದೆ. ಏನು? ಎಜುಕೇಟ್, ಎಜಿಟೇಟ್, ಆರ್ಗನೈಸ್. ತುಂಬಾ ನಂಬಿಕೆ ಇಟ್ಟಿದ್ದ ಮೇಲೇನೆ ನಮ್ಗೆ ಯಾವುದೇ ಕಾರಣಕ್ಕೂ ನಾವಿ ದೇಶದ ಪ್ರಜೆಗಳ ಹೌದು ಅನ್ನುವ ತೀರ್ಮಾನವನ್ನು ನಾವು ಪಡ್ಕೊಂಡಿದ್ದೇವೆ. ಇದು ಮೊದಲನೇ. 2023 ಇಸ್ವಿ ತೀರ್ಮಾನ ಏನ? ಸುಪ್ರೀಂ ಕೋರ್ಟ್ ವಿಶೇಷ ವಿವಾಹ ಕಾಯ್ದೆ. ಸಾಹಿತಿಗಳು ಮತ್ತು ಮಂಗಳೂರು ವಿಜಯ್ ಇಬ್ಬರು ಇಷ್ಟಪಟ್ಟ ಸಂಬಂಧದಲ್ಲಿದ್ರೆ ಅದು ಪರವಾಗಿಲ್ಲ, ಅದನ್ನಿಬ್ಬರು ಮದುವೆ ಆಗೋದು ಸಾಧ್ಯ ಇಲ್ಲ. ಲತಾ ಮತ್ತು ಮಮತಾ ಇಬ್ಬರು ಇಷ್ಟಪಟ್ಟ ಸಂಬಂಧ ಮದುವೆ ಆದ್ರೆ ನಿಮಗೆ ಅದು ಕಾನೂನು ಪ್ರಕಾರ ಒಪ್ಪಿಗೆ ಸಾಧ್ಯ ಇಲ್ಲ. ಆಗ ಅಂತಂದಾಗ ನೀವೇನಾಗ್ತೀರಿ? ದೇಶದ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಇಟ್ ಸೇಸ್ ಮ್ಯಾರೇಜ್ ಈಕ್ವಾಲಿಟಿ ರೈಟ್ is not a fundamental right for sexual minorities. ವಿಶೇಷ ವಿವಾಹ ಕಾಯ್ದೆಯ ಹಕ್ಕು ಲೈಂಗಿಕ ಅಲ್ಪಸಂಖ್ಯಾತರಿಗೆ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಅಂತ ಹೇಳ್ತಾರೆ. ಹಾಗೇನ್ ಮಾಡ್ತಾರೆ? ಇಟ್ ಸೇಸ್ ವಿ ಲಿವ್ ಇಟ್ ಟು ದ ಪಾರ್ಲಿಮೆಂಟ್. ನಾವು ಸಂಸತ್ಗೆ ಬಿಟ್ಟ ವಿಚಾರ. ಕಾನೂನುಗಳನ್ನ ಬದಲಾವಣೆ ಮಾಡೋದು, ತೆಗೆಯೋದು, ತಿದ್ದುಪಡಿ ಮಾಡೋದು ಸಂಸತ್ಗೆ ಬಿಟ್ಟ ವಿಚಾರ. ನಮ್ಮ ದೇಶದ ಅತಿ ದೊಡ್ಡ ಪ್ರಜಾತಂತ್ರದ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕಾಪಾಡಿಕೊಂಡು ಸಂವಿಧಾನ ಬರ್ತಿರ್ಬೇಕಾದ್ರೆ ನಮ್ಮ ಸಮುದಾಯದ ಒಂದು ಧ್ವನಿನೂ ಕೂಡ ಸಂಸತ್ತಲ್ಲಿ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆ ಬೇಕಾ? ಮಂಗಳೂರು ವಿಜಯ ಒಬ್ಬರಾದ್ರೂ ಮಾತಾಡ್ತಾರೆ, ಒಬ್ಬರು ಇದಾರ ಓಲಿ ರಾಜ್ಯ ವಿಧಾನಸಭೆಯಲ್ಲಿ ಇದ್ದಾರ, ವಿಧಾನ ಪರಿಷತ್ತಲ್ಲಿ ಇದ್ದಾರ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಈ ಮೂಲಕ, ಈ ಪ್ಲಾಟ್ಫಾರ್ಮ್ ಮೂಲಕ, ದಯವಿಟ್ಟು ಮೇ 11ನೇ ತಾರೀಕು ಲೈಂಗಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಒಕ್ಕೂಟದ ಕಡೆಯಿಂದ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಆ ಪತ್ರವನ್ನು ಅನುಮೋದಿಸಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸಹಿಯನ್ನು ಮಾಡಿ ಅದಕ್ಕೆ ಕಳಿಸುವಂತ ದೊಡ್ಡ ಜವಾಬ್ದಾರಿಯನ್ನ ಈ ಸಾಹಿತ್ಯ ಸಮ್ಮೇಳನ ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಬೇರೆ ಮಾತಾಡಲಿಕ್ಕೆ ಪದ ಇಲ್ಲ. ಈಗಾಗಲೇ ಮೇಷ್ಟು 9 ಕಾಲಿಗೆ ಬಂದು ನಾನು ಕೇಳ್ಪಟ್ಟೆ. ಹಾಗಾಗಿ ಒಂದಷ್ಟು ಮಾತಾಡಲಿಕ್ಕೆ ಅವರು ಸಮಂಜಸವಾಗಿದೆ. ಇನ್ನೇನೇ ನಾವು ಚರ್ಚೆಗೆ ಹೋಗೋದು ಸೂಕ್ತ ಅಂತ ನನಗೆ ಅನಿಸ್ತಾ ಇದೆ. ಇನ್ನೇನೇ ಬಂದು ನಾವು ಚರ್ಚೆಗೆ ತೆಗೆದುಕೊಂಡು ಹೋಗೋ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಈ ಮಾತಿಂದ ದಯವಿಟ್ಟು ಮತ್ತೊಮ್ಮೆ ಜಾಗೃತರಾಗೋಣ. ಈಗೇನೋ ಅವರು ರಾಮ ಭಕ್ತರು, ರಾಮ 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 ಸೆಕ್ಸ್ ಮಾಡಿದ ಮನೇಲಿ ಮಾಡಿಲ್ಲ.
ಅವ್ರ ಮಕ್ಕಳ ಹೆಸರೇನು? ಲವಕುಶ. ಸೆಕ್ಸ್ ಬಗ್ಗೆ ಮಗು ಆಗಲಿಕ್ಕೆ ಸಾಧ್ಯ ಇದೆಯಾ? ರಾಮ ಬಗ್ಗೆ ಸೆಕ್ಸ್ ಬಗ್ಗೆ ಎಲ್ಲ ಮಾತಾಡ್ಬೇಡ್ರಿ, ಅವನು ತುಂಬಾ ಪವಿತ್ರ ಪುರುಷೋತ್ತಮ. ಅಂತ ಹೇಳ್ತಾರ್ರಿ. ನಾವು ಯಾವ ರಾಮನ ಬಗ್ಗೆ ಮಾತಾಡ್ತಿದ್ದೀವಿ? ಅಯ್ಯ ಮೂಲವಾದಿ ಭೂದೇವಿಗಳ, ಮೂಲಭೂತವಾದಿ ಭೂದೇವಿಗಳ. ನೀವು ನೋಡೋ ರಾಮ ಬಂದು ದೇಶಗಳನ್ನ ವಿಭಜನೆ ಮಾಡೋ ರಾಮ, ಸಮುದಾಯಗಳನ್ನ ಭಾಗ ಮಾಡ್ತಿರೋ ರಾಮ, ಧರ್ಮಗಳ ಬಗ್ಗೆ ವಿಷಯ ಬಿತ್ತಿರೋ ರಾಮ. ನಮ್ಗೆ ಆ ರಾಮನ ನೋಡ್ತಾ ಇದೆ. ಇರಮ್ಮ ಅಣ್ಣ ತಗೋದಿ ಚಪ್ಪಾಳೆ. ನಾವು ನೋಡ್ತಿರೋ ರಾಮ ಸೀತಾರಾಮ, ರಾಮ, ಐಕ್ಯತೆಯ ರಾಮ, ಸಂವಿಧಾನ ರಕ್ಷಕ ರಾಮ ನಾವು ನೋಡ್ತಾ ಇದ್ದೀವಿ. ಲಜ್ಜೆಗೆಟ್ಟ ಪ್ರಧಾನಮಂತ್ರಿ 56 ಇಂಚ್ ಇದ್ದಿದ್ದಕ್ಕೇನೆ ರಾಮ ಮಂದಿರ ನಿರ್ಮಾಣ ಆಯ್ತು ಅಂತ ನೀವು ಹೇಳಿದ್ರಲ್ಲ, ಹೆಂಗ್ರೆ ಸಾಧ್ಯ ಆಗ್ತದೆ? ಛೇ, ರಾಮ ಎಷ್ಟು ದುರದೃಷ್ಟವಂತ ಅಂತ ಹೇಳ್ತೀವಿ. ನಿಮ್ಮ ಕೈಯಿಂದ ಹೋಗಿ ಪ್ರಸ್ತಾಪನೆ ಮಾಡ್ಕೊಂಡಿದ್ದಾರಲ್ಲ, ನಾವು ಅದಕ್ಕೆ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರಲ್ಲ. ರಾಮ ದಯವಿಟ್ಟು ಕ್ಷಮಿಸು, ರಾಮ ದಯವಿಟ್ಟು ಕ್ಷಮಿಸು. ಸೀತಾರಾಮ ದರೆಗಿಳಿದು ಬಾ. ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ಹಾಗೆ ನಾನು ಕೇಳ್ತೀನಿ ಇಷ್ಟೇ, ನಮ್ಮ ದಲಿತರು, ನಾನು ನಮ್ಮ ಯೋಗೇಶ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯೋಗಿ ಆಚೋರ್ನ ಈಗ ಜಸ್ಟ್ ಹೋದ ಅಲ್ಲಿಂದ ಕರ್ಕೊಂಡು, ಯೋಗೇಶ್ ಮತ್ತೆ ನಮ್ಮ ಮಂಜು ಅವರು ಶೆಡ್ಯೂಲ್ಡ್ ಟ್ರೈಬ್ ಸಮುದಾಯಕ್ಕೆ ಸೇರ್ತಾರೆ. ನಾನು ಕ್ರಿಶ್ಚಿಯನ್ ಪಡೆ ಫೇವರೇಟ್, ಅಲ್ಲೆಲ್ಲ ಆಲ್ಮೋಸ್ಟ್ ಮೇಲ್ವರ್ಗದ ಮೇಲ್ಜಾತಿ ಜನನೇ ಇರ್ತಾರೆ. ರಾರಾಯಣ ಇದತ್ರ ಅದತ್ರ ಈ ಡಬ್ಬಲ್ ಎತ್ತರ ಈ ಕಟ್ಟಸಂತ ಹೂವಿ ಗೂಡಿಸ್ರ ಹಂಗೆ ಹೆಂಗೆ ಅಂತ ಅದು ಅವರೇ ಮಾಡ್ಬೋದಾನೆ? ಅವರೇ ಮಾಡ್ಬೋದೇನ್ರಿ? ನನ್ನ ಕಕ್ಕಸನ್ನ ನಾನೇ ಎತ್ತು ಕ್ಲೀನ್ ಮಾಡಕ್ಕೆ ನಮ್ಗೆ ಬೇರೆಯವ್ರದ್ದು ಇರ್ಬೇಕಾಗಿದ್ಯಾ? ಅದಕ್ಕೊಂದು ಜಾಗ ಟಿಪ್ಪಣೆ ಬೇಕಾಗಿದ್ಯಾ? ನಾನು ಹೇಳ್ತೇನೆ ನಮ್ಮ ಮಕ್ಕಳಿಗೆ, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇಲ್ಲಿ ಬಾ ಅಂತಂದ್ರೆ ಹೋಗೋದು ನಮ್ಮ ಗೌರವ, ಅದು ಮಾಡೋದ್ರೆ ನನ್ನ ಕೈಲಿ ಆಗಲ್ಲ, ನೀವೇ ಮಾಡ್ಕೊಳ್ಳಿ. ಏನಂತೀರಾ? ನಾವ್ ಎಲ್ಲಿ ತನಕ ತಲೆ ಬಗ್ತಾ ಇರ್ತೀವೋ ಅಲ್ಲಿ ಬಗ್ಗಿಸ್ತಾ ಇರ್ತಾರೆ. ನನ್ನ ವೈವಿಧ್ಯತೆಯ ಬಗ್ಗೆ, ನನ್ನ ಅಸ್ತಿತ್ವದ ಬಗ್ಗೆ, ನನ್ನ ಸಮುದಾಯದ ಬಗ್ಗೆ ನನಗೆ ಹೆಮ್ಮೆ ಮತ್ತು ಗೌರವ ಇದೆ. ಅದಕ್ಕೆ ನಾನು ಇಷ್ಟು ಗಂಟಾಘೋಷ ಪ್ರತಿಪಾದನೆ ಮಾಡಿ ಯಾರು ಬೇಕಾದ್ರೂ ಇದು ಮಾತಾಡ್ತೀನಿ, ಯಾರ ಜೊತೆ ಬೇಕಾದ್ರೂ ಕೂಡ ಕುತ್ಕೊಳ್ತೀನಿ, ಯಾರ ಜೊತೆ ಕೂಡ ನಾನು ನೇರವಾಗಿ ಚರ್ಚೆಗಳನ್ನ ಸಂಭಾಷಣೆಗಳನ್ನ ಮಾಡ್ತೀವಿ. ಎಲ್ಲಿ ತನಕ ನಮಗೆ ಅದು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಡಿಗ್ನಿಟಿ, ಸೆಲ್ಫ್ ಡೆಸ್ಟಿ ನಮಗೆ ಕಾಣಿಸೋದಿಲ್ವೋ ಅಲ್ಲಿ ತನಕ ನಾವೇನ್ ಮಾಡ್ತೀವಿ? ಆ ಬುದ್ಧಿ ಯಾರ, ಆ ಬುದ್ಧಿ ಯಾರ, ಆ ಬುದ್ಧಿ ಯಾರ, ನೋ ಬುದ್ಧಿ ಯಾರ, ಬುದ್ಧಿ ಯಾರ, ದದ್ಯಾರ. ಅದಕ್ಕೆ ಏನ್ರಿ ಅನ್ಬೇಕು. ಅದೇನ್ರಿ ಆ ಘನದಿಂದ ವಾಪಸ್ ಏನ್ರಿ ಅಂತ ಕೇಳಿದಾಗ ಮಾತ್ರ ಸಾಧ್ಯ ಆಗುತ್ತೆ, ನಮ್ಮ ಹಕ್ಕುಗಳನ್ನ ಸಂವಿಧಾನ ಚೌಕಟ್ಟು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಶರಣ ಶರಣಾರ್ಥಿ. ಜೈ ಭೀಮ್. ನಮಸ್ಕಾರ.